ಹಾಸನವನ್ನ ಬೆಚ್ಚಿ ಬೀಳಿಸಿದ್ದ ಆಗಂತುಕ ಕೊನೆಗೂ ಅರೆಸ್ಟ್ ಆಗಿದ್ದಾನೆ. ಬಾಲಕಿಯನ್ನ ಹಿಂಬಾಲಿಸಿ ಬಂದಿದ್ದ ಕಿಡಿಗೇಡಿ ಅಂಧರಾಗಿದ್ದಾನೆ. ಹಾಸನವನ್ನ ಬೆಚ್ಚಿ ಬೀಳಿಸಿದಂತಹ ಘಟನೆ ಇದು. ಕೊನೆಗೂ ಆಗಂತುಕ ಅಂಧರಾಗಿದ್ದಾನೆ. ಶಾಲಾ ಬಾಲಕಿಯನ್ನ ಹಿಂಬಾಲಿಸಿಕೊಂಡು ಆಕೆಯ ಮನೆ ಬಾಗಿಲುವರೆಗೂ ಬಂದಿದ್ದು ಒಂದು ರೀತಿಯ ಆತಂಕ ಸೃಷ್ಟಿಸಿತ್ತು. ಹಾಸನವನ್ನ ಬೆಚ್ಚಿ ಬೀಳಿಸಿತ್ತು ಈ ಒಂದು ಘಟನೆ. ಕೊನೆಗೂ ಆ ಆಗಂತುಕ ಅರೆಸ್ಟ್ ಆಗಿದ್ದಾನೆ. ಬಾಲಕಿ ರಕ್ಷಣೆ ಕುರಿತು ವರದಿ ಬಿತ್ತರವಾದ ಬೆನ್ನಲ್ಲೇ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಪೆನ್ಷನ್ ಮೊಹಲ್ಲಾ ಪೊಲೀಸರಿಂದ ವಿಚಾರಣೆ ಮುಂದುವರೆದಿದೆ. ಶಾಲಾ ಬಾಲಕಿಯನ್ನ ಮನೆವರೆಗೂ ಫಾಲೋ ಮಾಡ್ಕೊಂಡು ಬಂದಿದ್ದ ಕಿರಾತಕ ಈತ. ಸಿಸಿ ಕ್ಯಾಮೆರಾ ದೃಶ್ಯ ಕಂಡು ಹಾಸನದ ಜನರು ಬೆಚ್ಚಿ ಬಿದ್ದಿದ್ರು. ಬಾಲಕಿ ಪೋಷಕರಿಂದ ದೂರನ್ನ ದಾಖಲಿಸಿಕೊಂಡಿದ್ರು ಪೊಲೀಸರು. ಈಗ ಆತನನ್ನ ಅರೆಸ್ಟ್ ಮಾಡಿದ್ದಾರೆ. ಒಂದು ಕಡೆ ಸಿಸಿಟಿವಿ ಫುಟೇಜ್ ಏನು ಗಮನಿಸ್ತಾ ಇದ್ದೀವಿ. ಆಕೆಯನ್ನ ಮನೆವರೆಗೂ ಫಾಲೋ ಮಾಡ್ಕೊಂಡು ಬಂದಿದ್ದ. ಒಂದು ರೀತಿ ಭಯದ ವಾತಾವರಣ ಉಂಟಾಗಿತ್ತು. ಈಗ ಮತ್ತೊಂದು ಕಡೆ ಆತನನ್ನು ಅರೆಸ್ಟ್ ಮಾಡಿದ್ದಾರೆ ನೋಡಿ. ಇದೇ ವ್ಯಕ್ತಿ ಆ ಶಾಲಾ ಬಾಲಕಿಯನ್ನ ಹಿಂಬಾಲಿಸಿಕೊಂಡು ಬಂದಿದ್ದಂತಹ ಕಿಡಿಗೇಡಿ. ಆತನನ್ನ ಪೆನ್ಷನ್ ಮೊಹಲ್ಲಾ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ವಿಚಾರಣೆ ಕೂಡ ಮುಂದುವರಿತಾ ಇದೆ. ಯಾಕೆ ಆತ ಈ ರೀತಿಯಾಗಿ ಫಾಲೋ ಮಾಡ್ತಾ ಇದ್ದ, ಏನ್ ಕತೆ ಎಲ್ಲವನ್ನು ಕೂಡ ವಿಚಾರಣೆ ಮಾಡುವಂತ ಕೆಲಸ ಪೊಲೀಸರು ಮಾಡ್ತಾ ಇದ್ದಾರೆ. ಅದೇ ಅವನು ಎದುರಿಸಿದ್ನಲ್ಲ, ಸ್ವಲ್ಪ ಹೆದರ್ಕೊಂಡಿದ್ಲು. ಹಿಂಗೆ ಅಂಕಲ್ ಬಂದಿದ್ರು, ಅವನು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರು. ನಮಗೂ ಆಮೇಲೆ ಭಯ ಆಯ್ತು ನೋಡಿದಾಗ. ಬಂದು ಅದೇ ಯಾರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ದು, ಯಾರಿರ್ಬೋದು ಅಂತ ಹೇಳಿ. ಅವಾಗ ನೋಡಿದಾಗ ಮತ್ತೆ ಇದ್ದ. ಅವಾಗ ನಮ್ಗೆ ಗಾಬರಿ ಆಯ್ತಿದ್ದೆ. ಯಾರು ನಮ್ಗೆ ಗೊತ್ತಿರ್ಲಿಲ್ಲ ಯಾರು ಹಿಂಗೆ ಯಾವಾಗ ಹಿಂಗೆ ಆಗಿರ್ಲಿಲ್ಲ ಅಂತೇಳಿ ಭಯ. ಅದು ಅಲ್ಲಿ ನಮ್ಮ ಅಂಗಡಿ ಇದೆ, ಪೇಂಟ್ ಅಂಗಡಿ. ಅವ್ರು ಚೆನ್ನಾಗಿ ಬರ್ತೆ. ಅವ್ರ ಹತ್ರ ಹೋಗ್ಬಿಟ್ಟು ಅವ್ರ ಅಪ್ಪಗೆ ಫೋನ್ ಮಾಡಿದ್ರು. ಇನ್ಫಾರ್ಮೇಶನ್ ಮಾಡಿದ್ವಿ, ಬಂದಿದ್ರು ನೆನ್ನೆ. ಬಂದೆ ಅದೇ ಅವನು ಎದುರಿಸಿದ್ನಲ್ಲ. ಸ್ವಲ್ಪ ಏನಾಯ್ತು ಗೊತ್ತಾ, ಮೊನ್ನೆ 80 ಅಡಿ ರಸ್ತೆಯಲ್ಲಿ ಯಾರೋ ಒಬ್ಬ ಅನಾಮಿಕ ವಿಕೃತ ಮನಸ್ಥಿತಿ ಉಳ್ಳವನು ಒಂದು ಸ್ಕೂಲ್ ಹುಡುಗಿನ ಹಿಂದೆ ಫಾಲೋ ಮಾಡ್ಕೊಂಡು ಬಂದು ಆ ಹುಡುಗಿಗೆ ಏನು ಇಂಟೆನ್ಷನಲ್ಲಿ ಬಂದಿದ್ದ ಅನ್ನೋದು ಗೊತ್ತಿಲ್ಲ. ಆ ಹುಡುಗಿ ಮನೆ ತೂಗ ಅಳತೆ ದೂರದಲ್ಲಿರೋದ್ರಿಂದ ಆ ಹುಡುಗಿಗೆ ಯಾವುದೇ ರೀತಿ ತೊಂದರೆ ಆಗದಲ್ಲೇ ಬಚಾವಾಗಿದೆ. ಇದು ನಿಜವಾಗ್ಲೂ ಒಂದು ಹುಡುಗಿಗೆ ಏನೋ ಒಂದು ದೇವ್ರ ವರ ಅನಿಸುತ್ತೆ. ಅವ್ನ ಕೈಗೆ ಸಿಕ್ಕಿದ್ರೆ ಆ ಪಾಪ ಹುಡುಗಿ ಏನಾಗ್ತಿತ್ತೋ ಏನೋ ಗೊತ್ತಿಲ್ಲ. ಅವ್ರ ತಂದೆ ತಾಯಿ ಪರಿಸ್ಥಿತಿ ಏನಾಗ್ತಿತ್ತೋ ಗೊತ್ತಿಲ್ಲ. ಒಬ್ಬೊಬ್ಬರೇ ಮಕ್ಕಳಿರ್ತಾರೆ. ಈ ಥರ ಆಗಿಬಿಟ್ರೆ ಭಾಳ ತೊಂದರೆ ಆಗುತ್ತೆ. 82 ರಸ್ತೆಯಲ್ಲಿ ಏನು ಸಮಸ್ಯೆ ಅಂತಂದರೆ, ಒಂದು ಈ ಗಮ್ಮು ವೈಟ್ನರು ಮತ್ತು ಈ ವೀಲಿಂಗ್ ಸಮಸ್ಯೆ. ಈ ಗಮ್ಮು ವೈಟ್ನರು ಅನ್ನೋದು ಏನಾಗಿದೆ, ಮುಂಚೆ ಎಲ್ಲೂ ಸಿಗ್ತಾ ಇರಲಿಲ್ಲ. ಈಗ ಚಿಲ್ಲರೆ ಅಂಗಡಿಯಲ್ಲಿ ಅಗ್ಗದ ರೀತಿಯಲ್ಲಿ ಮಾರಾಟ ಆಗ್ತಾಯಿದೆ. ಅದನ್ನು ಮೇನು ಕಡಿವಾಣ ಹಾಕಬೇಕು. ಇನ್ನೊಂದಕ್ಕೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಸಾರ್ವಜನಿಕರು ಎಲ್ಲಿವರೆಗೂ ಎಚ್ಚೆತ್ತುಕೊಳ್ಳಲ್ವೋ ಈ ರೀತಿ ನಡೀತಾ ಇರುತ್ತೆ. ಏನಾಯ್ತು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಾಸನ ಪ್ರತಿನಿಧಿ ಚೇತನ್. ಆತನ ನೋಡ್ತಾ ಇದ್ರೆ ಆತ ಪಕ್ಕ ನಶೆಗಿರಾಕಿ ಅಂತ ಕಾಣುತ್ತೆ. ಯಾಕೆ ಆತ ಫಾಲೋ ಮಾಡ್ತಿದ್ದ, ಏನ್ ಕಾರಣ? ಈಗ ಆತನನ್ನು ಅರೆಸ್ಟ್ ಮಾಡಿದ್ದಾರೆ. ವಿಚಾರಣೆ ಹೇಗೆ ನಡೀತಾ ಇದೆ, ಏನ್ ಡೀಟೇಲ್ಸ್ ಗೊತ್ತಾಗಿದೆ ಚೇತನ್? ಎಸ್ ಪ್ರಭು, ಹಾಸನದಲ್ಲಿ ಏನು ಆಗಂತುಕ ಶಾಲಾ ಬಾಲಕಿಯನ್ನ ಹಿಂಬಾಲಿಸಿ ಒಂದು ಆತಂಕವನ್ನ ಸೃಷ್ಟಿ ಮಾಡಿದ್ದ. ಸದ್ಯ ಹಾಸನದ ಪೆನ್ಷನ್ ಮೊಹಲ್ಲಾ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಘಟನೆ ಕೂಡ ನಡೆದಿತ್ತು. ಈಗ ಪೊಲೀಸರು ಶಾಲಾ ಬಾಲಕಿಯನ್ನ ಮನವರೆಗೂ ಹಿಂಬಾಲಿಸಿದಂತ ಆ ಕಿರಾತಕನ್ನ ಎಡಮುರಿ ಕಟ್ಟಿರ್ತಕ್ಕಂಥದ್ದು. 3 ದಿನಗಳ ನಂತರ ಆರೋಪಿಯನ್ನ ಪೊಲೀಸರಿಗೆ ಬಂಧಿಸಿದ್ದಾರೆ. ಆದ್ರೆ ಸಿಸಿ ಕ್ಯಾಮೆರಾದಲ್ಲಿ ಆತನ ಕಿರಾತಕನ ವರ್ತನೆಯೂ ಕೂಡ ಸರಿಯಾಗಿತ್ತು. ಅದನ್ನ ಆ ಜಾಡು ಹಿಡಿದಂತ ಪೊಲೀಸರು ಈಗ ಆತನನ್ನ ಎಡಮುರಿ ಕಟ್ಟಿರ್ತಕ್ಕಂಥದ್ದು. ಸದ್ಯ ಅದೃಷ್ಟವಶಾತ್ ಆಗಂತುಕನಿಂದ ಆ ಶಾಲಾ ಬಾಲಕಿ ಪಾರಾಗಿದ್ಲು. ಆ ಕುಟುಂಬಸ್ಥರು ಕೂಡ ಒಂದಷ್ಟು ಗಾಬರಿ ಬಿದ್ದಿದ್ರು. ಇಡೀ ಹಾಸನವೂ ಕೂಡ ಒಂದು ಆತಂಕದಲ್ಲೇ ಇತ್ತು. ಈಗ ಸದ್ಯ ಪೊಲೀಸರು ಆತನನ್ನ ಸೆರೆ ಹಿಡಿದಿರ್ತಕ್ಕಂಥದ್ದು. ಸದ್ಯ ಈಗ ತನಿಖೆ ನಡೀತಾ ಇದೆ. ತನಿಖೆ ನಂತರವೇ ಅಷ್ಟೇ ಆತ ಯಾಕಾಗಿ ಆ ಶಾಲಾ ಬಾಲಕಿಯನ್ನ ಫಾಲೋ ಮಾಡ್ಕೊಂಡು ಬಂದ, ಆತನ ಹಿನ್ನೆಲೆ ಏನು ಅನ್ನೋ ಮಾಹಿತಿ ಈಗ ಸಿಗ್ಬೇಕಿದೆ ಪ್ರಭು. ಓಕೆ, ಥ್ಯಾಂಕ್ ಯು ಚೇತನ್, ಇವೆಲ್ಲ ಡೀಟೇಲ್ಸ್ಗಾಗಿ.